ಹೆಲೋ ಸ್ನೇಹಿತರೆ, ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ UUCMSನಲ್ಲಿ ಕಂಪ್ಲೇಂಟ್ಸನ್ನು ಹೇಗೆ ರೇಸ್ ಮಾಡೋದು ಅನ್ನೋದನ್ನು ನೋಡೋಣ. ಒಬ್ಬ ಸ್ಟೂಡೆಂಟ್ UUCMSನಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ನಂತರ ಅವನೆಲ್ಲ ಡೀಟೇಲ್ಸನ್ನು ಫಿಲ್ ಮಾಡಿ ಕಾಲೇಜ್ ಸೆಲೆಕ್ಷನ್ ಮಾಡಿ ಪೇಮೆಂಟ್ ಮಾಡಿದ ನಂತರ ಅವನಿಗೆ USN ನಂಬರ್ ಜನ್ರೇಟ್ ಆಗುತ್ತೆ. ಒಂದು ವೇಳೆ ರಿಜಿಸ್ಟ್ರೇಷನ್ ಆಗಿದ್ದೆ, ಪೇಮೆಂಟ್ ಕೂಡ ಆಗಿದೆ, ಆದರೆ USN ನಂಬರ್ ಜನ್ರೇಟ್ ಆಗಿಲ್ಲ ಅಂತಾದರೆ ಕಂಪ್ಲೇಂಟ್ ರೇಸ್ ಮಾಡೋದ್ರ ಮುಖಾಂತರ ನಾವು USN ನಂಬರನ್ನು ಪಡಿಬಹುದು. ಹೇಗೆ ಕಂಪ್ಲೇಂಟ್ ರೇಸ್ ಮಾಡೋದು ಅಂತ ನೋಡೋದಾದರೆ, ಮೊದಲು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆ್ಯಂಡ್ ನೀವು ಜನ್ರೇಟ್ ಮಾಡಿರೋ ಪಾಸ್ವರ್ಡನ್ನು ಎಂಟರ್ ಮಾಡಿ UUCMSಲ್ಲಿ ಲಾಗಿನ್ ಆಗಿ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ನಂತರ ಅಲ್ಲಿ ಕ್ರಿಯೇಟ್ ಆರ್ ವ್ಯೂ ಅಪ್ಲಿಕೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ರೈಟ್ ಸೈಡಿಗೆ ಕಾರ್ನರಲ್ಲಿ 3 ಲೈನ್ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಇದೆ, ಹೆಲ್ಪ್ ಡೆಸ್ಕ್ ಮೇಲೆ ಕ್ಲಿಕ್ ಮಾಡಿದವಾಗ ರೇಸ್ ಕಂಪ್ಲೇಂಟ್ ಅನ್ನೋ ಒಂದು ಆಪ್ಷನ್ ತೋರಿಸುತ್ತೆ. ರೇಸ್ ಕಂಪ್ಲೇಂಟ್ ಮೇಲೆ ಕ್ಲಿಕ್ ಮಾಡಿ ರೇಸ್ ಕಂಪ್ಲೇಂಟನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ರಿಜಿಸ್ಟರ್ ಕಂಪ್ಲೇಂಟ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ನಿಮ್ಮ ಯೂಸರ್ ನೇಮ್, ನಿಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್ ID ಇವಿಷ್ಟು ಆಟೋ ಫಿಲ್ ಆಗಿರೋದನ್ನು ನೀವು ನೋಡ್ತೀರಾ. ನೆಕ್ಸ್ಟ್ ಮಾಡ್ಯೂಲ್ ಅಂತ ಇದೆ, ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಡ್ಮಿಷನ್, ಅಕಾಡೆಮಿಕ್, ಎಕ್ಸಾಮಿನೇಷನ್, ಅಫಿಲಿಯೇಷನ್, ಫೈನಾನ್ಸ್, HRM ಅಂತ ಆಪ್ಷನ್ ತೋರಿಸುತ್ತೆ. ನೀವು ಅಡ್ಮಿಷನ್ ಮೇಲೆ ಅಡ್ಮಿಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಶ್ಯೂ ಟೈಪ್ ಅಂತ ಇದೆ, ಅಲ್ಲಿ ಇಶ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಯಾರಿಟಿ ಇದೆ, ಅಲ್ಲಿ ಹೈ ಪ್ರಯಾರಿಟಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವಲ್ಲಿ ಇಶ್ಯೂ ಸಬ್ಜೆಕ್ಟನ್ನು ಎಂಟರ್ ಮಾಡಬೇಕು. ಅಂದರೆ ನಿಮ್ಮ ಪೇಮೆಂಟ್ ಆಗಿದ್ದರೂ USN ನಂಬರ್ ಜನ್ರೇಟ್ ಆಗಿಲ್ಲ ಅನ್ನೋದನ್ನು ನೀವಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಶ್ಯೂ ಡಿಸ್ಕ್ರಿಪ್ಷನ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ರಿಪೋರ್ಟ್ ಟು ಅಂತ ಇದೆ, ರಿಪೋರ್ಟ್ ಟು L1 ಸಪೋರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೀವು ಪೇಮೆಂಟ್ ಮಾಡಿರೋ ರಿಸಿಪ್ಟನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದಿಷ್ಟು ಮಾಡಿ ನೀವಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಅಲ್ಲಿ ಒಂದು ಟಿಕೆಟ್ ನಂಬರ್ ಜನ್ರೇಟ್ ಆಗಿರೋದನ್ನು ನೀವು ನೋಡ್ತೀರಾ. ನೆಕ್ಸ್ಟ್ UUCMS ಹೆಲ್ಪ್ ಡೆಸ್ಕ್ಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಇಶ್ಯೂವನ್ನು ರಿಸಾಲ್ವ್ ಮಾಡ್ಕೋಬೋದು. ಓಕೆ ಇನ್ನು ಇಫ್ ಸಪೋಸ್ ಸ್ಟೂಡೆಂಟ್ ಕಾಲೇಜ್ ಸೆಲೆಕ್ಷನ್ ಆಗಿ USN ನಂಬರ್ ಜನ್ರೇಟ್ ಆಗಿದೆ, ಆದರೆ ಕೆಲವೊಂದು ಸಲ ಅವ್ರ ಡೇಟ್ ಆಫ್ ಬರ್ತ್ ಆಗಲಿ ಅಥವಾ ಪ್ಯಾರೆಂಟ್ಸ್ ನೇಮ್ ಆಗಲಿ, ಫಾದರ್ ಆರ್ ಮದರ್ ನೇಮ್ ಆಗಲಿ ಅಥವಾ ಕಾಸ್ಟ್ ಆಗಲಿ ಚೇಂಜ್ ಆಗಿರುತ್ತೆ ಬೈ ಮಿಸ್ಟೇಕ್ಲಿ. ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ನೋಡೋದಾದರೆ, ಸ್ಟೂಡೆಂಟ್ ತಮ್ಮ USN ನಂಬರಿಂದ UUCMSಲ್ಲಿ ಲಾಗಿನ್ ಆಗಬೇಕು. ಅದರ ನಂತರ ಅಲ್ಲಿ ಅಡ್ಮಿಷನ್ ಅಪ್ಡೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ರೈಟ್ ಸೈಡಲ್ಲಿ ಕಾರ್ನರಲ್ಲಿ 3 ಲೈನ್ ತೋರಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಇದೆ, ಅದರಲ್ಲಿ ರೇಸ್ ಕಂಪ್ಲೇಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ರಿಜಿಸ್ಟರ್ ಕಂಪ್ಲೇಂಟ್ ಅನ್ನೋ ಪೇಜ್ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಯೂಸರ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ಇದಿಷ್ಟು ಆಟೋ ಫಿಲ್ ಆಗಿರುತ್ತೆ. ನೆಕ್ಸ್ಟ್ ಮಾಡ್ಯೂಲ್ ಅಂತ ಇದೆ, ಅಲ್ಲಿ ಅಡ್ಮಿಷನ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಶ್ಯೂ ಟೈಪ್ ಅಂತ ಇದೆ, ಅದರಲ್ಲಿ ಇಶ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪ್ರಯಾರಿಟಿ ಅಂತ ಆಪ್ಷನ್ ಇದೆ, ಅದರಲ್ಲಿ ಹೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಶ್ಯೂ ಸಬ್ಜೆಕ್ಟನ್ನು ನೀವು ಮೆನ್ಷನ್ ಮಾಡಬೇಕು. ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿದೆಯೋ, ಅಥವಾ ನಿಮ್ಮ ಪ್ಯಾರೆಂಟ್ಸ್ ನೇಮಲ್ಲಿ ಏನಾದರೂ ಕರೆಕ್ಷನ್ಸ್ ಇದೆಯೋ, ಅಥವಾ ನಿಮ್ಮ ಕಾಸ್ಟು ಕ್ಯಾಟಗರಿ ಏನಾದರೂ ಚೇಂಜ್ ಆಗಿದೆಯೋ, ನೀವಲ್ಲಿ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ರಿಪೋರ್ಟ್ ಟು ಇದೆ, ಅದರಲ್ಲಿ ಕಾಲೇಜನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ, ಒಂದು ವೇಳೆ ಕಾಸ್ಟ್ ಆ್ಯಂಡ್ ಕ್ಯಾಟಗರಿ ಏನಾದರೂ ಚೇಂಜ್ ಆಗಿದ್ದಿದ್ದರೆ ನೀವು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದವಾಗ ಆ ಕಂಪ್ಲೇಂಟು ನಿಮ್ಮ ಕಾಲೇಜ್ನವ್ರಿಗೆ ಹೋಗುತ್ತೆ. ನೆಕ್ಸ್ಟ್ ಅವರು ಅದನ್ನು ಯೂನಿವರ್ಸಿಟಿಗೆ ಅಥವಾ CDCಗೆ ಫಾರ್ವರ್ಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಇಶ್ಯೂ ಅವರು ರಿಸಾಲ್ವ್ ಮಾಡ್ಬೋದು.